ಮಾತಾಡಿ ಇಲ್ಲ ಮಿಕ್ಕಿದೆಲ್ಲ ಸಣ್ಣ ಪುಟ್ಟದ್ದು ಮಾಡ್ಬೋದು. ಅದು ಮೊದಲನೇದು ಇಂಪಾರ್ಟೆಂಟ್. ದೊಡ್ಡದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಾನು 2021ರಲ್ಲಿ ನೋಡಿದ್ದೆ ಸರ್ ಈ ಸ್ಥಳ. ಈ ಟೈಪ್ ಇವಾಗಿಲ್ಲ ರೀ. ಈಗ ನಮ್ಮ ದೇವಸ್ಥಾನ ಒಳ್ಳೆ ಅಭಿವೃದ್ಧಿ ಅಧಿಕಾರಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರು ಒಳ್ಳೆ, ಯಾಕಂದರೆ ಸುಮಾರು ಜನ ಸೇವಕರಿದ್ದಾರೆ ಸರ್. ಅವ್ರಿಗೆ ಯಾರೂ ಇಲ್ಲ, ಅವ್ರಿಗೆ ಒಳ್ಳೆಯದು ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ ಅವರು. ಮತ್ತು ಸರಿಯಾಗೆಲ್ಲ ಅವ್ರಿಗೆ ನಿನ್ನೆ ಬಿಟ್ಟು ಮೊನ್ನೆ ಅವ್ರಿಗೆ ನಾವು ಟ್ರ್ಯಾಕ್ಟರ್ ಮುಖಾಂತರ, ಗಾಡಿ ಮುಖಾಂತರ ಅವ್ರಿಗೆ ನಾವು ಯಾತ್ರಿಕ ನಿವಾಸದಲ್ಲಿ ಸೇಫ್ಟಿ ಮಾಡಿದ್ದಾರೆ. ಅವ್ರಿಗೆ ಸೇಫ್ಟಿ ಮಾಡಿದವ್ರಿ. ಈಗ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ, ನಾಷ್ಟ ಊಟ ಎಲ್ಲ ಯಾತ್ರಿಕ ನಿವಾಸ ಅಂತೇಳಿ ನಾವು ಸೇಫ್ಟಿ ಮಾಡಿದ್ದಾರೆ. ಅವರಿಗೆ ಪ್ರದಕ್ಷಿಣೆ ಅದು ಅಲ್ಲಿ ಸಂಗಮದಲ್ಲಿ ಎಲ್ಲ ಸೇವಕರಿಗಂತ ನಮ್ಮ ಮೇಡಮ್ ಅವರು ಅದು ಮಕ್ಕಳು ಇದಾಗಿದೆ. ಅವ್ರಿಗೆ ಎಲ್ಲರೂ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಸೇಫ್ಟಿ ಮಾಡಿಬಿಟ್ಟಿದ್ರು ಮೇಡಮ್ ಅವರು. ನಮ್ಗೆ ಎಷ್ಟು ಹೇಳ್ಯಾರ ನಮ್ಮ ಮೇಡಮ್ ಅವರು ಡೆತ್ತು ನಿಂಬರ್ಗ ಅವರು, ಅವ್ರು ಸತೀಶ್ ಸರ್ ಅವರು, ಅವರಷ್ಟು ಕೂಡ ನಮ್ಗೆ ಹೇಳಿದ್ದಾರೆ. ಇಲ್ಲ, ಎರಡನೇ ಸರಿ ಸರ್ ನಾವು ಇದು. ಅವಾಗ ನಾವು ಇದ್ದಿಲ್ಲ ಸರ್, ಈಗ ನಮ್ಗೆ ಬಂದಿದ್ದೇವೆ. ನಾವು ಡ್ಯೂಟಿಲಿ ಬಂದಾಗ ನಮ್ಮ ಮೇಡಮ್ ಅವರು ಈ ಟೈಪ್ ಮಾಡ್ರಿ ಅಂತ ಹೇಳಿದ್ದಾರೆ. ಅವ್ರಿಗೆ ಸುಮಾರು ನಾವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ಊಟದ ವ್ಯವಸ್ಥೆ, ನಾಷ್ಟ ಊಟ, ಅವ್ರ ಚಹಾ ಎಲ್ಲ ವ್ಯವಸ್ಥೆ ಅವ್ರಿಗೆ ಕೂಡ ಮಾಡಿದ್ದಾರೆ ಮೇಡಮ್ ಅವರು. ನಮ್ಮ ದೇವಸ್ಥಾನದ ಕಮಿಟಿಯವರು ಎಲ್ಲರಿಗೆ ಸಹಕಾರ ಕೊಡ್ಲಿದ್ದಾರೆ ಅವರಿಗೆ. ಪಾಪ ವಿಜಯ್ ಸಂಜು ಅಫಜಲ್ಪುರ ತಾಲೂಕಿನ ಭೀಮಾ ನದಿಗೆ ಬಿಡಲಾಗಿದೆ. ಇದರ ಪರಿಣಾಮ ಅಫಜಲ್ಪುರ ತಾಲೂಕಿನ ಭೀಮಾ ನದಿ ಅತ್ಯಂತ ಈ ಒಂದು ಗಾಣಗಾಪುರ ಕ್ಷೇತ್ರದಿಂದ ಸಂಗಮ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿರುವಂತಹ ಈ ಒಂದು ಭೀಮಾ ನದಿ ಅತ್ಯಂತ ಅಪಾಯದ ಮಟ್ಟ ಮೀರಿ ಹರಿದು ಅಂತ ಹೇಳ್ಬೋದು. ಇವು ಒಂದು ದೃಶ್ಯಗಳ ಸಂಪೂರ್ಣವಾಗಿ ಸಂಗಮ ಕ್ಷೇತ್ರ ಅಂದ್ರೆ ಈ ಒಂದು ಸಂಗಮ ಕ್ಷೇತ್ರ ಇದೊಂದು ಅತ್ಯಂತ ಪವಿತ್ರವಾದ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಈ ಒಂದು ಗಾಣಗಾಪುರ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಸಂಗಮ ಕ್ಷೇತ್ರದಲ್ಲಿ ಮಾಡ್ತಾರೆ. ಹೀಗಾಗಿ ಸದ್ಯ ಗಾಣಗಾಪುರ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಈ ಭೀಮಾ ನದಿ ಪ್ರವಾಹ ಸಾಕಷ್ಟು ಅಡ್ಡಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಈ ದೃಶ್ಯಗಳು ಸಹ ನೋಡ್ತಿರ್ಬೋದು. ಎತ್ತ ನೋಡ್ತಿರತ್ತ ಭೀಮಷ್ಟು ಮುಳುಗಡೆ ಅಂತ ಹೇಳ್ಬೋದು. ಹೀಗಾಗಿ ಭಕ್ತರು ಏನೊಂದು ಗಾಣಗಾಪುರಕ್ಕೆ ಆಗಮಿಸುತ್ತಿರುವ ಹೇಳ್ಬೋದು. ಗಾಣಗಾಪುರ ಕ್ಷೇತ್ರದಿಂದ ಸಂಪರ್ಕ ಕಲ್ಪಿಸುವ ಬಂದ್ ಅಂತ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರುವುದು ಮತ್ತು ಭೀಮಾ ನದಿಯ ಪ್ರವಾಹ ಮುಂದುವರೆದಿದ್ದು ಮತ್ತಷ್ಟು ಏನೊಂದು ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಹರಿಬಿಡುತ್ತಿರುವ ಪರಿಣಾಮ ಎಲ್ಲ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಮುಳುಗಡೆ ಆದಂತಹ ಗ್ರಾಮಗಳ ಜನರನ್ನ ಕಾಳಜಿ ಕೇಂದ್ರಕ್ಕೆ
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.